ಈ ವ್ಲಾಗಲ್ಲಿ ನಮ್ಮ ಹೊಸ ಸ್ಕೂಟಿ ನೋಡೋಣ ಅಂತ ಹೇಳಿಬಿಟ್ಟು ಚೇತಕ್ ಶೋರೂಮ್ಗೆ ಹೋಗಿದ್ವಿ. ನಮಗೆ 2 ಆಪ್ಷನ್ ಇತ್ತು, ಚೇತಕ್ಕಲ್ಲಿ ಮತ್ತು ವೆಸ್ಪಾ ನೋಡೋಣ ಅಂತೇಳಿ. ಹಾಗೆ ನನ್ನ ಹಸ್ಬೆಂಡಿಗೆ ಎಲೆಕ್ಟ್ರಿಕಲ್ಲೇ ಬೇಕು ಅಂತೇಳಿ ಪ್ಲ್ಯಾನ್ ಇತ್ತು. ಬಟ್ ವೆಸ್ಪಾ ನಮಗೆ ಅಷ್ಟಾಗಿ ಇಷ್ಟ ಆಗಲಿಲ್ಲ. ಹಾಗೆ ಚೇತಕ್ನೇ ನಾವು ಫೈನಲೈಸ್ ಮಾಡಿದ್ವಿ. ಇನ್ನು ಚೇತಕ್ಕಲ್ಲಿ ನಾವು ಟಾಪ್ ಎಂಡ್ ನೋಡ್ತಾ ಇದ್ವಿ. ಬಟ್ ಅವ್ರು ನಮಗೆ ಬೇಕಾಗಿರೋ ಡೇಟಲ್ಲಿ ಚೇತಕ್ ಟಾಪ್ ಎಂಡ್ ಮಾಡಲು ಸಿಗಲ್ಲ ಅಂತೇಳಿ ಹೇಳಿದರು. ನಮಗೆ ಪೋಸ್ಟ್ ಬರ್ಡೇ ಗಿಫ್ಟ್ ಆಗಿರೋದ್ರಿಂದ ಬರ್ಡೇಗೆ ಸಿಗಲಿಲ್ಲ ಅಥವಾ ಆ್ಯನಿವರ್ಸರಿಗಾದರೂ ಸಿಗಲಿ ಅಂತೇಳಿ ಅಂದ್ಕೊಂಡ್ವಿ. ಅದಾದರೆ ಅವರು ಟಾಪ್ ಎಂಡ್ ಸಿಗೋ ಸ್ವಲ್ಪ ಕಷ್ಟ ಅಂತೇಳಿ ಹೇಳಿದರು. ಸರಿ ಬೇಸೆಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಫಾರ್ಮಾಲಿಟೀಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ವಿ. ಅದಾದಮೇಲೆ 2 ಡೇಸ್ ಬಿಟ್ಟು ಕನ್ಫರ್ಮೇಷನ್ ಮಾಡ್ತೀವಿ ಅಂತ ಹೇಳಿದರು. ಅದಾದಮೇಲೆ ನಮಗೆ ಗಾಡಿ ಕೂಡ ಸಿಕ್ತು, ಅಂದರೆ ಟಾಪ್ ಎಂಡಲ್ಲೇ ಸಿಕ್ತು. ಇನ್ನು ನಾವು ತೊಗೊಂಡಿರೋದು ಚೇತಕ್ ಎಲೆಕ್ಟ್ರಿಕ್ 3501 ಮಾಡಲಲ್ಲಿ ತೊಗೊಂಡಿದ್ದು. ಇನ್ನು ಗಾಡಿ ಸಂಜೆನೇ ಬಿಡಿಸಿದ್ದು. ಸಂಜೆ ಬಿಡಿಸ್ಕೊಂಡು ಹಾಗೆ ಗಾಂಧಿ ಬಜಾರ್ಗೆ ಹೋದ್ವಿ. ಹೂವು ಎಲ್ಲ ತೊಗೊಳ್ಬೇಕಾಗಿತ್ತು, ಯಾಕಂದರೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಬೇಕಾಗಿತ್ತಲ್ಲ ಹೊಸ ಗಾಡಿಗೆ ಅಂತೇಳಿ ಹೋದ್ವಿ. ಆದರೆ ಅಲ್ಲಿ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಯಿತು. ಇನ್ನು ಅಲ್ಲಿಂದ ನಾವು ಫುಡ್ ಕೋರ್ಟಿಗೆ ಬಂದ್ವಿ, ಯಾಕಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಿರೋದ್ರಿಂದ ಅಲ್ಲಿ ನಿಲ್ಲೋದಕ್ಕೆ ಆಗ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತೇಳಿ ಬಂದ್ವಿ. ಇನ್ನು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ನಾವು ಹೋಗಿದ್ದು ಗಣಪತಿ ದೇವಸ್ಥಾನಕ್ಕೆ, ಯಾಕಂದರೆ ಗಾಡಿನ ಪೂಜೆ ಮಾಡಿಸ್ಬೇಕಾಗಿತ್ತು ಅಂತೇಳಿ. ಹೊಸ ಗಾಡಿ ಇದ್ದಾಗ ಈ ಥರ ಹೂವು ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡಿಸ್ಬೇಕಾದ್ರೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಫೀಲು. ಹಾಗೆಯೇ ಪೂಜೆ ಮಾಡಿಸ್ಕೊಂಡು ಮನೆ ಕೂಡ ಬಂದ್ವಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು.